ಗಜೇಂದ್ರಗಡ ಗಂಜಿಪೇಟೆ ಶ್ರೀರಾಮ ದೇಗುಲ ಪತ್ತಾರಗಲ್ಲಿಯ ರಾಮ ಮಂದಿರದಲ್ಲಿ ಭಾನುವಾರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಜನ್ಮೋತ್ಸವ ಪ್ರಯುಕ್ತ ಮಹಿಳೆಯರು ತೊಟ್ಟಿಲೋತ್ಸವ ಭಜನಾ ಮಂಡಳದಿಂದ ನಗರ ಸಂಕೀರ್ತನೆ ಸಂಭ್ರಮದಿಂದ ನಡೆಯಿತು. ಶ್ರೀರಾಮ ಭಜನಾ ಮಂಡಳಿ ಟ್ರಸ್ಟ್ ಕಮಿಟಿ, ಶ್ರೀ ಗುರು ಜಗನ್ನಾಥದಾಸರ ಭಜನಾ ಮಂಡಳಿ, ಶ್ರೀ ರಾಘವೇಂದ್ರ ಪಾದಯಾತ್ರಾ ಸಮಿತಿ, ಗಾಯತ್ರಿ ಮಹಿಳಾ ಮಂಡಳ, ಕಾಳಿಕಾದೇವಿ ಭಜನಾ ಮಂಡಳಿ, ಶ್ರೀ ಜಗದಂಬಾದೇವಿ ಭಜನಾ ಮಂಡಳಿ, ಶ್ರೀ ಸಮೀರ್ ಭಜನಾ ಮಂಡಳಿ, ಶ್ರೀ ಹುಡೇದ ಮಹಾಲಕ್ಷ್ಮಿ ಭಜನಾ ಮಂಡಳಿ, ಸೀತಾರಾಮ ಭಜನಾ ಮಂಡಳಿ, ಶ್ರೀ ರಾಘವೇಂದ್ರ ಸ್ವಾಮಿ ಪಾದಯಾತ್ರಾ ಸಮಿತಿ, ಟಿಟಿಡಿ ದೇಗುಲ ಸಮಿತಿ, ಗಾಯತ್ರಿ ಮಹಿಳಾ ಮಂಡಳ, ಶ್ರೀರಾಮ ದೇಗುಲ ಟ್ರಸ್ಟ್, ಎಸ್ಎಸ್ಕೆ ಸಮಾಜದಿಂದ ಶ್ರೀರಾಮ ನವಮಿಯನ್ನು ಭಕ್ತರು ವೈಭವಯುತ ಆಚರಿಸಿದರು. ಶ್ರೀರಾಮ ಭಜನಾ ಸಪ್ತಾಹದಲ್ಲಿ ರಾಮ ತಾರಕ ಮಂತ್ರ, ಜಪ ಮತ್ತು ಭಕ್ತರ ಸಹಭಾಗಿತ್ವದೊಂದಿಗೆ ಶ್ರೀರಾಮ ಸ್ತೋತ್ರ ಪಠನ, ರಾಮಾಯಣ ಪಾರಾಯಣ, ಭಜನೆ, ಸಂಕೀರ್ತನೆ, ಶ್ರೀರಾಮೋತ್ಸವ ಪ್ರಯುಕ್ತ ಭಜನಾ ಸಪ್ತಾಹದೊಂದಿಗೆ ಅಖಂಡ ನಾಮಸ್ಮರಣೆ, ರಾಮಾಯಣ ಪ್ರವಚನ ಡಿಸಿ ಬಾಕಳೆ ನಡೆಸಿದರು. ಜಯ ಶ್ರೀರಾಮ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಶ್ರೀರಾಮನವಮಿ ಆಚರಣೆವಾಯಿತು. ಈಗ ಸದ್ಯ ರಾಮನ ತೊಟ್ಟಿಲ ಕಾರ್ಯಕ್ರಮ ನಾಮಕರಣ ಮುಕ್ತಾಯವಾಯಿತು. ಭಾಳ ಸಂತೋಷ ಆಗ್ತಿದೆ. ಪ್ರತಿ ವರ್ಷಕ್ಕಿಂತ ಹೆಚ್ಚಿಗೆ ಈ ಸಲ ಭಕ್ತರು ಪಾಲ್ಗೊಂಡು ಒಂದು ವಿಜೃಂಭಣೆಯಿಂದ ಇದು ಮಾಡಿದರು. 7 ದಿವಸ ಸಪ್ತಾಹ ಸತತ ಕಾಲ ಹಗಲಿರುಳು ಭಜನೆ ಮಾಡಿ ರಾಮನಾಮಸ್ಮರಣೆ ಮಾಡಿ ಒಂದು ಅದ್ಭುತ ಯಶಸ್ಸು
ತಂದೆ ಅಂದರೆ ಎಲ್ಲ ಮಹಿಳಾ ಮಂಡಳಿಗೂ ಆಮೇಲೆ ಎಲ್ಲ ಸದ್ಭಕ್ತಗೂ ಇದು ಮಾಡಬೇಕು. ಅದಕ್ಕೆ ವಿಜೃಂಭಣೆ ಆಯಿತು. ಈ ಸದ್ಯ ರಾಮನವಮಿ ಇದು ಆದ ನಂತರ ಸ್ವಲ್ಪ ಪಾನಕ ಇದು ಪ್ರಸಾದ ಇರ್ತೈತೆ. ಎಲ್ಲರೂ ಭಕ್ತಾದಿಗಳಿಗೆ ಈ ಶುಭ ಸಂದರ್ಭದಲ್ಲಿ ಹಾರೈಸುವ ಇದು ಮಾಡ್ತೀನಿ. ಯಾವತ್ತು ರಾಮ ಜನ್ಮದಿನದ ಈ ಒಂದು ರಾಮ ಜನ್ಮ ದಿನದ ಪ್ರಯುಕ್ತ ಎಲ್ಲ ಗಜೇಂದ್ರಗಢದ ಸಾರ್ವಜನಿಕರಿಗೆ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ದಿವಸ ಇಡೀ ದೇಶಾದ್ಯಂತ ರಾಮ ಜನ್ಮಾಷ್ಟಮಿಯನ್ನು ಸಂತೋಷದಿಂದ ಆಚರಿಸ್ತಾ ಇದ್ವಿ. ಪ್ರತಿ ವರ್ಷದ ಈ ವರ್ಷವೂ ಕೂಡ ನಮ್ಮಲ್ಲಿ ಭಾಳ ವಿಜೃಂಭಣೆಯಿಂದ ರಾಮ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇವತ್ತು ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಸೇರಿವಿ. ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ನಾನು ಒಂದು ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಾಗಿ ನಮ್ಮ ಹಿರಿಯರಾದ ಶ್ರೀ ಬಿಸ್ವಾಸ ಬಾಕ್ಲೆ ಅವರು ಸ್ವಲ್ಪ ಅದರ ಬಗ್ಗೆ ಸವಿಸ್ತರವಾಗಿ ಮಾತಾಡ್ತಾರಂತೆ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀನಿವಾಸನೇ ಭಕ್ತ ಪೋಷಣೆ ಜ್ಞಾನಿ ಕುಲಗಳಿಗೆ ಅಭಯದಾಯಕ ದೀನ ಬಾಂಧವ ನೀನೆಯ ನಮನದರ್ಥ ಪೂರೈಸು ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ವಿತ್ತು ಪಾಲಿಸು ಜನುಮ ಜನುಮಕ್ಕೆ ಮರೆಯಬೇಡವೋ ಶೀರ್ಷಗಿರಿವಾಸ. ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಳ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೆ ನಿಂತು ಘನ ಕಾರ್ಯವ ಮಾಡಿಸು ಧನ್ಯನೆಂದೆನಿಸೆನ್ನ ಲೋಕದಿ ಶೀರ್ಷಗಿರಿವಾಸ. ಈ ರಾಮನವಮಿ ಉತ್ಸವ ಏನು ಕಾರಣ ಅಂದರೆ ಈ ರಾಮನ ಜನ್ಮ ಆಗಿದ್ದು ಈ ಸಂಸಾರದಲ್ಲಿರುವಂತಹ ಎಲ್ಲ ಮಾನವರ ಉದ್ಧಾರಕ್ಕಾಗಿ ಏನು ಮಾಡೋದು ಅಂತ ಎಲ್ಲ ದೇವತೆಗಳು ಕೂಡಿ ರಾಕ್ಷಸರ ಹಾವಳಿ ಆದಾಗ ಬ್ರಹ್ಮನ ಹತ್ರ ಹೋದರು. ಬ್ರಹ್ಮ ಏನೈತಿ ಶಿವನ ಹತ್ರ ಬಂದ. ಶಿವ ಎಲ್ಲರೂ ಕೂಡಿ ನಾರಾಯಣನ ಹತ್ರ ಬಂದರು. ನಾರಾಯಣಲ್ಲೇ ಪ್ರಾರ್ಥನೆ ಮಾಡಿದ್ರು, ಹಿಂಗೆ ರಾವಣಾದಿ ರಾಕ್ಷಸರ ಹಾವಳಿ ಭಾಳ ಆಗೈತೆ, ಏನು ಮಾಡೋದು ಅಂತ. ಆವಾಗ ನಾನು ಭೂಮಿಯಲ್ಲಿ ಮಾನವಾಗಿ ಹುಟ್ತೀನಿ. ಯಾಕಂದ್ರೆ ರಾವಣ ಏನೈತಿ ಯಾವ ದೇವತೆಗಳಿಂದ ಯಕ್ಷಗನ್ನವರಿಂದ ನನಗೆ ಮರಣ ಬರಬಾರ್ದು ಅಂತ ಕಾರಣ. ಆದರೆ ಮಾನವರು ನನ್ನನ್ನು ಏನು ಮಾಡಲಾರರು. ಅದು ನಾನು ಮಾನವನಾಗಿ ಹುಟ್ಟಿ ಬಂದು ಅವನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ಆ ಪ್ರಕಾರವಾಗಿ ದಶರಥನ ಈ ಹೊಟ್ಟೆಯಲ್ಲಿ ಹುಟ್ಟಿ ಬಂದ. ದಶರಥನಿಗೆ ಮಕ್ಕಳೇ ಆಗಿದ್ದಿಲ್ಲ. ಅವ ಒಂದು ದಿವಸ ಕಾಡಿನಲ್ಲಿ ಬೇಟೆಯಾಡುವಾಗ ಒಂದು ನೀರು ಕುಡಿಯುವ ಒಂದು ಆನೆ ಅದ ಅಂಥೇಳಿ ಬಾಣ ಬಿಟ್ಟಾಗ ಅದು ಒಬ್ಬ ನೀರು ಕುಡಿಯಲಿಕ್ಕೆ ಬಂದಂಥ ಹುಡುಗನಿಗೆ ಬಡಿದು ಆತ ಅಮ್ಮ ಅಂತ ಚೀರಿದಾಗ ಈತ ಹೋಗಿ ಅಲ್ಲಿ ನೋಡ್ತಾನೆ. ಆ ಹುಡುಗನ ಕರ್ಕೊಂಡ್ಬಂದಾಗ ಆತ ಹೇಳ್ತಾನೆ, ನನ್ನ ತಂದೆ ತಾಯಿಯರು ಇಬ್ಬರು ಕಿವುಡರು ಕುಂಟರು ಅಲ್ಲಿ ಅಡುಗೆಯಿಲ್ಲದಾರ, ಅವ್ರು ಹೋಗಿ ನೀರು ಕೊಟ್ಟು ವಿಷಯ ತಿಳಿಸು ಅಂತೇಳಿ ಪ್ರಾಣ ಬಿಡ್ತಾನೆ. ಆವಾಗ ಅವರಿಬ್ಬರು ಏನು ಮಾಡ್ತಾರೆ, ಈತಗೆ ಶಾಪ ಕೊಡ್ತಾರೆ. ನಾವು ಹೆಂಗೆ ಮಕ್ಕಳಲ್ಲಿ ವಿಲಿ ಒದ್ದಾಡಿ ಸಾಯ್ತೀವೋ ಹಾಗೂ ಒದ್ದಾಡಿ ಸಾಯಿ ಅಂತ ಹೇಳಿ ಆತಗೆ ಶಾಪ ಕೊಡ್ತಾರೆ. ಆತಗೆ ಒಂದು ಕಡೆ ಸಂತೋಷ ಆಗ್ತೈತೆ, ಒಂದು ಕಡೆ ದುಃಖ ಆಗ್ತೈತೆ. ಯಾಕಂದರೆ ಮಕ್ಕಳಾಗಿಲ್ಲ ಅಂತ ಮಕ್ಕಳಿಂದ ನೀನು ಕಷ್ಟಪಡು ಅಂತಂದಾಗ ಏನು ಮಾಡಬೇಕು ತಿಳಿದಿಲ್ಲ. ಆದರೂ ಅವರೆಲ್ಲ ದಹನ ಸಂಸ್ಕಾರ ಮಾಡಿ ಮುಂದೆ ಯಜ್ಞ ಯಾಗಾದಿ ಮಾಡಿದಾಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಿಂಗೆ ಕೌಸಲ್ಯ ಸುಮಿತ್ರ ಮತ್ತು ಕೈಕೇಯಿ ಹೊಟ್ಟೆಯಿಂದ ಹುಡ್ತಾರೆ. ಮುಂದೆ ರಾಮಾಯಣ ಪ್ರಾರಂಭ ಆಗ್ತೈತಿ. ರಾಮ ಅಂದರೆ ಏನು ಅಂದರೆ ಅಂದರೆ ವಿಶೇಷವಾಗಿ ಸುಂದರದ ಉಳ್ಳುವ, ಅಂದರೆ ಆನಂದವನ್ನು ಕೊಡುವಂತಹ ಅಂತ ಒಬ್ಬರು ಹೇಳ್ತಾರೆ. ಮತ್ತು ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಈ ಮಂತ್ರಗಳಲ್ಲಿ ರಾ ಮತ್ತು ಮ ತಗೊಂಡು ರಾಮ ಎಂಬ ಶಬ್ದ ಆತು ಅಂತ ಹೇಳ್ತಾರೆ. ಈ ರಾಮನಾಮನ ಉಚ್ಚರಿಸಿದರೆ ಏನಾಗ್ತೈತೆ ಅಂದರೆ ಸಂಸಾರದಲ್ಲಿರುವಂತಹ ಒಂದು ಕಷ್ಟಗಳು, ಸಂಸಾರೇ ಕ್ಷಯಸಾಗರೇ ಪ್ರಕೃತಿಯೋ ಗಾಥೆ ಸದಾ ದುಸ್ತರೇ ಸರ್ವಬದ್ಧ ಜಲಗ್ರೈ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭಮ ಅಮಿತ ಭಯೋಸ್ತಮಾದಿ ಏನೋದ್ರು ಅಂಥೇಳಿ ದಾಸರು ಹೇಳ್ಯಾರ. ಅಂಥ ಒಂದು ಸಾಗರ ದಾಟಬೇಕಾದ್ರೆ ಈ ರಾಮನಾಮದ ಒಂದು ಮಹಿಮೆ ಬೇಕು. ನಾಮವನ್ನು ಸ್ಮರಣೆ ಮಾಡಿದರೆ ಭಯವಿಲ್ಲ ನನಗೆ ಅಂತ ಹೇಳಿ ಅನೇಕ ರೀತಿಯಾಗಿ ದಾಸರು ಕೊಂಡಾಡ್ಯಾರ. ಈ ಪ್ರಕಾರ ರಾಮನೆಂಬೋ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ ಅಂತ ಹೇಳ್ಯಾರ. ಈ ಸಂಸಾರವನ್ನು ದಾಟಬೇಕಾದ್ರೆ, ಈ ಸಂಸಾರದಲ್ಲಿ ಸುಖವಾಗಿರಬೇಕಾದ್ರೆ ಇಂಥ ಉತ್ಸವಗಳನ್ನು ಮಾಡಿ ನಾವು ಎಲ್ಲರೂ ಕೂಡಿ ಭಾಳ ಅದಕ್ಕೆ ಮಹತ್ವ ಹೆಚ್ಚು ಬರ್ತೇವೆ. ಮತ್ತು ಹಿಂದುಗಳಿಗೆ ಎಲ್ಲರಿಗೂ ಒಂದು ಜಾಗೃತಿ ಆಗಲಿಕ್ಕೆ ಒಂದು ಕಾರಣ ಆಗ್ತೈತೆ. ಇಂಥ ಒಂದು ಉತ್ಸವವನ್ನು ಈ 100 ವರ್ಷದಿಂದ ಮಾಡ್ಕೊತ ಬಂದಾರೆ. ಇಲ್ಲೇ ಒಂದು ವಿಶೇಷ ಏನಂದರೆ ಈ ಗುಡಿಯಲ್ಲಿ ಭರತನ ಒಂದು ವಿಗ್ರಹ ಐತೆ.
ರಾಮಚಂದ್ರ ಯಾವಾಗ ಪಾದುಕೆ ಕೇಳಲಿಕ್ಕೆ ಬರ್ತಾನೋ ಆವಾಗ ರಾಮ ಒಂದು ಮಾತು ಹೇಳ್ತಾನೆ, ಏನು ಭರತ, ನಿನ್ನನ್ನು ಸ್ಮರಣೆ ಮಾಡಿ ಯಾರು ನನ್ನನ್ನು ನೆನೆಸ್ತಾರೋ ಅವ್ರಿಗೆ ಕೋಟಿ ಅನಂತ ಫಲಗಳು ಬರ್ತಾವಂತೆ. ಹಾಗೆ ಇಲ್ಲೇ ಭರತನ ಒಂದು ವಿಗ್ರಹ ಐತೆ. ಈ ಭರತನ ವಿಗ್ರಹ ಏನೈತೆ ಮತ್ತು ಯಾವ ರಾಮಗುಡಿಯಲ್ಲಿಯೂ ಇಲ್ಲ. ಅಂತಹ ಒಂದು ವಿಶೇಷವಾದ ಈ ರಾವಣ ದೇವಸ್ಥಾನದೊಳಗೆ ಅನಂತ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಮತ್ತು ಎಲ್ಲರೂ ಸಹಕಾರ ಕೊಟ್ಟಾರೆ. ಎಲ್ಲ ರೀತಿಯಿಂದ ಸುಮಂಗಲೆಯರು ಬಂದು ಬಹಳ ಸಂತೋಷಪಟ್ಟಾರೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದವರಿಗೆ ಧನ್ಯವಾದ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಯುವ ನಾಯಕರು ಸಿಕ್ಕಿದ್ದಾರೆ, ಕ್ರಿಯಾಶೀಲ ವ್ಯಕ್ತಿ, ಮತ್ತೊಂದೇಕಂದ್ರೆ ಎಲ್ಲರಲ್ಲೂ ಏನಂತಂದ್ರೆ ಸಮ್ಮಿಳಿತವಾಗದಂತ ವ್ಯಕ್ತಿ ಇವತ್ತ ನಮ್ಮ ಏನಂತಂದ್ರೆ ಸಿಕ್ಕಿದ್ದು ಬಹಳ ಪುಣ್ಯ. ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರಾಮನವಮಿ ಕಾರ್ಯಕ್ರಮಕ್ಕೆ ಬಂದು ರಾಮನ ಆಶೀರ್ವಾದ ಪಡೆದಿದ್ದಾರೆ. ಅವ್ರಿಗೂ ಸಹ ರಾಮನ ಕೃಪಾ ಆಶೀರ್ವಾದ ಆಗಲಿ, ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತಲೇ ರಾಮನ ಬೇಡ್ಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತೇನಂತಂದ್ರೆ ನಮ್ಮ ಮಹಿಳಾ ಮಂಡಳಿ ಭಾವಿಸ್ತಿದಾರ. ಮಹಿಳಾ ಮಂಡಳಿ ಸಹ ಇವತ್ತೇನಂತಂದ್ರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಇಷ್ಟು ಹುರುಪಿನಿಂದ ಇವತ್ತೇನಂತ ಮಹಿಳೆಯರು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳ ಕಾರ್ಯಕ್ರಮ ಇಷ್ಟು ಹುರುಪಿನ ಮಾಡಿಲ್ಲ, ಈ ದೇವರ ಕಾರ್ಯಕ್ರಮ ಬಹಳ ಹುರುಪಿನಿಂದ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾರೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕರೆಗೆ ಒಟ್ಟು ಮತ್ತು ಇವತ್ತು ಈ ಸನ್ಮಾನ ಸ್ವೀಕರಿಸಿದಂತ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಂತ ನಾನು ಮಿಥುನ್ ಪಾಟೀಲ್ಗೆ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಗಜೇಂದ್ರಗಡ ನಗರದಲ್ಲಿ ಭಾಳ ವಿಶೇಷವಾಗಿ ಈ ಒಂದು ರಾಮನವಮಿಯ ನಿಮಿತ್ತವಾಗಿ ಭಾಳ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆಯನ್ನು ತರ್ತಕ್ಕಂಥದ್ದು. ಇವತ್ತಿನ ತಮ್ಮೆಲ್ಲರಿಗೂ ಕೂಡ ರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ನಮ್ಮ ಗಜೇಂದ್ರಗಡ ನಗರದಲ್ಲಿ ಈ ರಾಮ ಮಂದಿರ ಭಾಳ ಹಳೆಯ ಪುರಾತನದಿಂದ ಸುಮಾರು 100 ವರ್ಷಗಳ ಹಿಂದೆ ಒಂದು ಇರ್ತಕ್ಕಂಥ ಈ ದೇವಸ್ಥಾನ. ಭಾಳ ಇಲ್ಲಿ ಪ್ರತಿ ವರ್ಷ ಕೂಡ ರಾಮನವಮಿಯ ನಿಮಿತ್ತವಾಗಿ ಸಾಕಷ್ಟು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ್ಕೊತ, ಇಲ್ಲಿ ಪ್ರಸಾದದ ವ್ಯವಸ್ಥೆ, ಇಲ್ಲೆಲ್ಲ ತಾಯಂದಿರು ಎಲ್ಲ ಹಿರಿಯರು ಕೂಡ ಸೇರಿಕೊಂಡು ಭಾಳ ಒಳ್ಳೆ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ನಮ್ಮ ದೇಶದ ಒಂದು ಸಂಸ್ಕೃತಿ ಇವತ್ತು ರಾಮನ ಒಂದು ಇದರಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಯಾಕಂತಂದರೆ ರಾಮ ಇವತ್ತೆಲ್ಲ ಒಂದು ಸೃಷ್ಟಿಕರ್ತ. ಇವತ್ತೆಲ್ಲ ಯಾವ ರೀತಿಯಾಗಿ ನಾವೆಲ್ಲ ಧರ್ಮದಿಂದ ನಾವೆಲ್ಲ ಕೂಡ ನಡ್ಕೊಂಡು ಹೋಗ್ತಕ್ಕಂಥದ್ದು. ಇವತ್ತು ಆಚಾರ ವಿಚಾರಗಳನ್ನು ಇಟ್ಕೊಂಡು ಅವನ ಸ್ಮರಣೆಯಲ್ಲಿ ಅವರ ಜನ್ಮದಿನದಂದು ಪ್ರತಿ ವರ್ಷ ಕೂಡ ಭಾಳ ಅದ್ಭುತವಾಗಿ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹೆಸರಿಡ್ತಕ್ಕಂಥದ್ದು. ಇವತ್ತೆಲ್ಲ ತೊಟ್ಟಿಲು ಪೂಜೆ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಕೊಂಡು ಮಹಿಳೆಯರಿಗೆ ಒಂದು ಸಂಭ್ರಮ ಆಯಿತು. ಯಾಕಂತಂದರೆ ಅವರ ಆಚಾರಗಳನ್ನು ಇಂಥವನ್ನ ಆಚರಣೆ ಮಾಡ್ಕೊಂಡು ಬರೋದು ನಮ್ಮ ನಿಜವಾಗಲೂ ಕೂಡ ಇಲ್ಲಿ ಒಳ್ಳೆಯ ಕಾರ್ಯಕ್ರಮ. ಅದಕ್ಕೂ ಕೂಡ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ರಾಯಬಾಯಿಗೆಯವರು ಇವತ್ತೆಲ್ಲ ನಮ್ಮನ್ನು ಎಲ್ಲರನ್ನು ಕರೆಸಿ ಇಲ್ಲಿ ರಾಮನ ಒಂದು ಆಶೀರ್ವಾದವನ್ನು ಕೂಡ ಇಲ್ಲಿ ಪಡೆದುಕೊಂಡು ಹೋದ ವರ್ಷವನ್ನು ಕೂಡ ಬಂದಿದ್ದೆ. ಪ್ರತಿ ವರ್ಷ ಕೂಡ ಹೆಚ್ಚು ರೀತಿಯಲ್ಲಿ ಇಂಥ ಒಂದು ಭಕ್ತಿ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದಕ್ಕೆ ಭಾಳ ಸಂತೋಷ. ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡಿ ಆಚರಣೆ ಮಾಡಿದಾಗ ನಿಜವಾಗ್ಲೂ ಕೂಡ ಅದಕ್ಕೆ ಅರ್ಥಪೂರ್ಣವಾಗಿ ಇಂಥ ಒಂದು ಆಚಾರಗಳು ನಡೀತಾವೆ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ರಾಮನವಮಿಯ ಶುಭಾಶಯಗಳನ್ನು ತಿಳಿಸಿ, ನನಗೂ ಮಾತನಾಡಲು ತಮ್ಮ ಜೊತೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಸಂಘಟನಾಕಾರರಿಗೆ, ತಾಯಿಯಂದಿರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ.